ಬೆಂಗಳೂರು ನಗರದ ಅಂದ್ರಹಳ್ಳಿಯಲ್ಲಿರುವ ಕಾಲಭೈರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ 2 ದಿನಗಳ ಕಾಲ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯಿತು. ದೇವರಾಜ ಸೇವ್ಯಮಾನ ಪಾವನಾಗ್ರ ಪಂಕಜಂ ಧ್ಯಾನ ಯಜ್ಞ ಸೂತ್ರವೆಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಮಾರ್ಚ್ 7ರಂದು ಜಾತ್ರಾ ಮಹೋತ್ಸವಕ್ಕೆ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರು ಆಗಮಿಸಿದ್ರು. संतोष कुमार नाम सेवा नाम समस्त नागरिक वर्गाणां ಮಾರ್ಚ್ 8ರಂದು ಸಂಜೆ 3 ಗಂಟೆಗೆ ಅಂದ್ರಹಳ್ಳಿ ಗ್ರಾಮದ ಮುತ್ತೈದರಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಕಾಲಭೈರೇಶ್ವರ ಸ್ವಾಮಿಯ ಮೆರವಣಿಗೆ, ಉತ್ಸವ ಕಾರ್ಯಕ್ರಮ, ಗಣಪತಿ ಪೂಜೆ, ಗೋಮಾತೆ ಪೂಜೆ, ಅಷ್ಟಭೈರವ ಹೋಮ, ನವಗ್ರಹ ಹೋಮ, ರುದ್ರ ಹೋಮ, ಮಹಾಮಂಗಳಾರತಿ ವಿಜೃಂಭಣೆಯಿಂದ ನಡೆಯಿತು. ಅಂದಾನಿ ವೈರ 7 ಗುಂಡಲವಾಡ ಅಂದದಲ್ಲ ಕಣೋ. ನನ್ನ ಪೂಜೆ ಮಾಡ್ಕೊ ಬನ್ನಿ. ನನ್ನ ವಾರದಲ್ಲಿ ನಾನು ಖುಷಿ ಖುಷಿ ಆಗುತ್ತೆ. ಇಂಥ ದೇವರ ಕಾರ್ಯಗಳಲ್ಲಿ ನಾವು ಪಾಲ್ಗೊಳ್ಳೋದು ಒಂದು ಖುಷಿ ಸಂಗತಿ. ಮತ್ತು ಇಲ್ಲಿ ಇಷ್ಟು ಜನ ಸೇರಿದ್ದಾರೆ, ಒಂದು ಪ್ರೀತಿ ಅಭಿಮಾನಿಕ ಎಲ್ಲದಕ್ಕೂ ಖುಷಿ ಆಗುತ್ತೆ ಅಣ್ಣ. ನಮಸ್ಕಾರ, ನಿಮ್ಮ ಜನಧ್ವನಿ ಮಹೇಶ್. ಸುಮಾರು 12 ವರ್ಷಗಳಿಂದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಒಂದು ದೇವಸ್ಥಾನನ ಸ್ಥಾಪನೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತುಂಬ ಅದ್ಧೂರಿಯಾಗಿ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. ಮತ್ತು ಮೊದಲೇದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೂ ಸಹ ಬರೋಕ್ಕೆ ಹೇಳಿದ್ರು, ತುಂಬ ಖುಷಿ ಆಯಿತು. ನೋಡಿದ್ವಿ, ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಇವತ್ತೊಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ತುಂಬ ಕಷ್ಟ. ಇವತ್ತು ಇಷ್ಟೆಲ್ಲ ಕಷ್ಟಪಟ್ಟು ಈ ಕಾರ್ಯಕ್ರಮ ಮಾಡಿದ್ದಾರೆ. ಅವರೆಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತೀವಿ. ಆದಿಚುಂಚನಗಿರಿಗೆ ಹೋಗಿದ್ವಿ, ಅಲ್ಲಿ ಒಂದು ಫೋಟೋ ತಗೊಂಡ್ವಿ. ಅದರಲ್ಲಿ ಇಷ್ಟ ಆಯಿತು, ಅದಕ್ಕೆ ಬೇಕೇ ಅಂತ ಯಜಮಾನ್ರಿಗೆ ಹೇಳಿದ್ವಿ. ಈಗ ಅಮೌಂಟ್ ಇಲ್ಲಮ್ಮ ಅಂತಂದರು, ಅದಕ್ಕೆ ತಗೊಂಬಂದ್ವಿ ಬೇಕೇ ಬೇಕು ಅಂತ. ಮತ್ತು ಕೋಳಿ ಎಲ್ಲ ಇಲ್ಲೆಲ್ಲ ಸಾಕಿದ್ವಿ, ಸರ್ಪ ಬಂದು ಹೋಯ್ತಿತ್ತು. ಹಾಗಾಗಿ ಮತ್ತೆ ಸರ್ಪ ಬಂದು ಹೋದಾಗ ಕೋಳಿ ಎಲ್ಲ ಸತ್ತೋಗ್ಬಿಡ್ತು. ಏನಕ್ಕೆ ಫೋಟೋನು ಬಿದ್ದೆಲ್ಲ ಹೊಡೆದೋಗ್ಬಿಡ್ತು. ಅದಕ್ಕೋಸ್ಕರ ಏನಕ್ಕೆ ಹಿಂಗೆ ಹೊಡೆದೋಗ್ಬಿಡ್ತು ಅಂತಂದರೆ ಸರ್ಪ ಬಂದು ದೇವ್ರ ಮನೆ ಕೂತ್ಕೊತಿದ್ದು. ಯಾರಿಗೂ ಹೇಳ್ತಾ ಇರಲಿಲ್ಲ, ಅಕ್ಕಪಕ್ಕ ಏನಾರು ಅನ್ಕೊತಾರೆ ಅಂತ. ಮತ್ತು ಇವರು ಮೈ ಮುರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಎಲ್ಲರ ಹತ್ರ ಹೋಗಿ ಕೇಳಿದ್ವಿ, ದೇವ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಇನ್ನೊಂದು ಹತ್ರ ಹೋಗಿ ಕೇಳಿದ್ವಿ. ಅವಾಗ ದೇವ್ರು ಬರ್ತೈತೆ ಅಂತ ಹೇಳಿದ್ರು. ನಾವು ನಂಬ್ತಾ ಇರಲಿಲ್ಲ. ಆಮೇಲೆ ಅಕ್ಕಪಕ್ಕದವ್ರನ್ನೆಲ್ಲ ಕೇಳಿದ್ವಿ. ಮತ್ತು ಮನೆಗೇ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಹತ್ರ ಹೋಗಿ ಕೇಳಿದ್ಕೆ, ನಾನು ನಿಮ್ಮ ಮನೆಗೆ ಬರ್ತಾಯಿದ್ದೀನಿ, ನಂಗೆ ಬೇಕೇ ಬೇಕು ಅಂತಂದರು. ನಾವು ಬೇಡ, ಒಬ್ಬಂಟು ಇರಿರು ಅಂತ ಹೇಳಿದ್ವಿ. ಅದಕ್ಕೋಸ್ಕರ ನಿಮ್ಮ ಮಕ್ಳು 2 ನನಗೆ ಬೇಕು, ಹಂಗಾರೆ ನಾನು ವ್ರತ ಮಾಡಲಿಲ್ಲ ಅಂತ. ಎಷ್ಟು ವರ್ಷದಿಂದ ದೇವಸ್ಥಾನ ನಡೆಸ್ಕೊಂಡು ಬರ್ತಾ ಇದ್ದೀರಾ? 12 ವರ್ಷ ಆಯಿತು ಸರ್. ನೀವು ಸ್ವಂತವಾಗಿ ದೇವಸ್ಥಾನ ಅಭಿವೃದ್ಧಿ ಮಾಡಿ? ಹೌದು ಸರ್.
ಓಕೆ, ನಿಮ್ಗೆ ಯಾಕೆ ಮೇಡಮ್ ದೇವಸ್ಥಾನ ಅಭಿವೃದ್ಧಿ ಸ್ವಂತವಾಗಿ ಮಾಡಬೇಕು? ದೇವಸ್ಥಾನ ಅಂದರೆ ನಮ್ಮ ಮನೆಯವರು ಜಾಸ್ತಿ ದೇವ್ರು ನಂಬ್ತಾ ಇದ್ರು ಸರ್. ನಾವು 4 ಜನ ಮಕ್ಕಳು ಎಲ್ಲ ಶ್ರಮಪಟ್ಟು ಮಾಡ್ತಾ ಇದ್ದೀವಿ ಸರ್. ನಿಮಗೆ ಕಾಲಭೈರೇಶ್ವರ ಕೈ ಹಿಡಿದಿದೆ? ಹೌದು ಸರ್. ಕೈ ಹಿಡ್ದು ಮೇಲೆ ಎತ್ತವನೆ ಅಂದರೆ ಅವರೇ ಸರ್. ಇವತ್ತಿನ ವಿಶೇಷ ಅಕ್ಕಪಕ್ಕ ಜನಗಳಿಗೆಲ್ಲ ಒಳ್ಳೆಯದಾಗಿದೆ. ಅವರೆಲ್ಲ ಬಂದು ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಸರ್. ಇನ್ನು ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು.